ಮಾಡ್ಬೇಕು ಮಾಡೋದು ಯಾವ್ದಪ್ಪ ನಾನು ಇಲ್ಲವೇ ಬ್ಲಾಕ್ ಮಾಡಕ್ ಬಿಡಲ್ಲ. ಯಾಕಂದ್ರೆ ಫ್ರಾಂಕ್ ಆಗಿ ಹೇಳ್ತೀವಿ, ಬ್ಯಾನರ್ನ ಬ್ಯಾನ್ ಮಾಡ್ಬೇಕು. ನಮಸ್ಕಾರ. ಫುಲ್ ಫಾರ್ಮಲ್ ಆಗ್ಬಿಟ್ಟಿದ್ದೀರಾ? ಫುಲ್ ಫಾರ್ಮಲ್ ಆಗಿ ಜಿಮ್ ಮಾಡಿ ನಮ್ದೇನ್ ಜಿಮ್ ಮಾಡಿ ಫ್ಲೆಕ್ಸ್ ಇದೆ ಅಲ್ಲ ಸರ್, ಫ್ಲೆಕ್ಸ್ ಇದೆ. ಬರಕ್ ಬಂದ ತಕ್ಷಣ ದಪ್ಪ ಆಗ್ಬಿಟ್ಟಿದ್ದೀರಾ. ತಪ್ಪಾಗಿದ್ದೀನಿ. ಬನ್ನಿ ಬನ್ನಿ, ಇದೆಲ್ಲ ಹೋಗೋಣ. ಇದ್ರಲ್ಲಿ ಹೋಗೋಣ. ಡನ್ ಅಕ್ಕ, ಬಾಯ್. ಹೋಗೋಣ ಸರ್. ಡನ್. ಕೆಲಸ ಮಾಮೂಲಿ, ಅದು ನಾನು ಇರ್ಲಿ ಇಲ್ದೇ ಇರ್ಲಿ ನಡೆಯುತ್ತೆ. ಮಳೆ, ಒಳ್ಳೆ ಮಳೆ ಆಯ್ತು ನಿನ್ನೆ, ಬೇಜಾನ್ ಮಳೆ ಆಗಿದೆ. ನಾವೆಲ್ಲಿ ರಾತ್ರಿ ಎಲ್ಲ ಪಾರ್ಟಿ ಗಿಟ್ಟಿ ಮಾಡಿ ಗೊತ್ತಾಯ್ತು, ಲೇಟ್ ಆಗೋಗಿತ್ತು. ನೀವು ಫೋನ್ ಮಾಡಿ ನಾವು ಪಾರ್ಟಿನಲ್ಲೇ ಇದ್ರ ಸಾಟರ್ಡೆ ಬೇರೆ ಅಲ್ವಾ? ಇಲ್ಲಪ್ಪ, ನಾವು ಬಿಟ್ಟು 15 ನಿಮಿಷ ಆಯ್ತು. ಗುಡ್ ಮಾರ್ನಿಂಗ್, ಟ್ರಾವೆಲಿಂಗ್ ಕನ್ನಡ ಮಾತಾಡ್ತಾ ಇರೋದು. ಇವತ್ತು ಟೋಟಲ್ ನಮ್ದು ಚೈನಾ ಟೀಮ್ ಏನ ಪ್ಲಾನ್ ಮಾಡಿದ್ದೋ, ನಾವು ಚೈನಾ ಹೋಗ್ಬೇಕು ಅಂತ. ಅವರೆಲ್ಲ ಸೇರಿ ಇವತ್ತು ಮೀಟಪ್ ಮಾಡಿದ್ವಿ. ತಿರ್ಗಾ ಇಲ್ಲಿ ಕಾಳ ಇರ್ಬೋದು, ಮತ್ತೆ ಕೆಂಪಿ ಇರ್ಬೋದು, ಮತ್ತೆ ಇದು ನವೀನ್ ಸರ್ ಗಾಡಿ. ಇಲ್ಲೇನಂದ್ರೆ ಪ್ರತಿಯೊಂದನ್ನು ಕೂಡ ಎಲ್ಲ ಇವಾಗ ನನ್ನ ಗಾಡಿ ತಂದಿಲ್ಲ. ಇಲ್ಲಿ ತರ ಮಜವಾಗಿ ತುಂಬಾ ಒಂದು ವಾರ ಆದ್ಮೇಲೆ ಎಲ್ಲಾರು ಸಿಗ್ತಾ ಇರೋದು. ಇವಾಗ ಇಲ್ಲಿಂದ ನವೀನ್ ಸರ್ ಮನೆಯಲ್ಲಿ, ಚಂದ್ರು ಸರ್ ಮನೆಯಲ್ಲಿ ತಿಂಡಿ ಎಲ್ಲ ಆಯ್ತು. ಇವಾಗ ಇಲ್ಲಿಂದ ಸೀದಾ ನವೀನ್ ಸರ್ ಮನೆಗೆ ಹೋಗ್ತಾ ಇದ್ವಿ. ನವೀನ್ ಸರ್ ಮನೆಯಲ್ಲಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು, ಅವ್ರ ತೋಟ ಎಲ್ಲ ನೋಡ್ಕೊಂಡು ಈವ್ನಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಓಕೆ, ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಎಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಬಾಯ್. ಒಟ್ಟು ನನಗೆ ಇಲ್ಲವೇ ಬ್ಲಾಕ್ ಮಾಡಕ್ ಬಿಡಲ್ಲ. ಫೋನ್ ಮಾಡಿ ಅವರಿಗೆ, ಆಪೋಸಿಟ್ ಇಟ್ಕೊಂಡಿದೀವಿ. ನಾನು ಯಾವಾಗ ಹಾಲ್ ಮಾಡ್ತೀನೋ ಅವಾಗೆಲ್ಲ ಹಾಲ್ ಮಾಡ್ಕೊಂತಾರೆ. ನಾನು ಮಾತ್ರ ನೋಡ್ತಾ ಇದ್ವಿ. ನಮ್ಗೆ ಇಂಗ್ಲಿಷ್ ಅಷ್ಟು ಗೊತ್ತಿರ್ಲಿಲ್ವಲ್ಲ, ಬ್ರಿಟಾನಿಕಾ ನೋಡ್ತಿರ್ಲಿಲ್ಲ, ಮೈಸೂರು ಯೂನಿವರ್ಸಿಟಿ ನೋಡ್ತಿದ್ವಿ. ಆ ಮೈಸೂರು ಯೂನಿವರ್ಸಿಟಿ ಎನ್ಸೈಕ್ಲೋಪೀಡಿಯಾ ಹುಡುಕಕ್ಕೂ ನಿಮ್ಗೆ ಸಿಕ್ಕಾಬಿಟ್ಟೆ ನಾವು ತಲೆಬೇಕು. ಯಾಕಂದ್ರೆ 5-6 ವಾಲ್ಯೂಮ್ ಇರುತ್ತೆ ನಿಮ್ಗೆ. ಆ ಇಂದ ಹಂಗ್ ಹುಡುಕ್ಬೇಕು. ಆಲ್ಫಾಬೆಟ್ ಹುಡುಕದೇ ಒಂದು ದೊಡ್ಡ ಸಾಧನೆ. ಇವತ್ತು ದ ಪವರ್ ಆಫ್ ಟೆಕ್ನಾಲಜಿ ಮನುಷ್ಯನ ಹೆಂಗ್ ಬದಲಾವಣೆ ಮಾಡಿದೆ ಅಂದ್ರೆ ಅನ್ಇಮ್ಯಾಜಿನಬಲ್. ಫ್ರೆಂಡ್ಸ್, ಅಲ್ಲೊಂದು ಇದು ಚಂದ್ರು ಅವ್ರದ್ದು ಗಾಡಿ. ಇದು ಅವರು ಅಷ್ಟು ಸಾಕ ರೆಡಿ ಮಾಡ್ತಾರೆ ಗಾಡಿ. ಇದಿದೆ ಒಂದು ಸರ್, ಇದು ನೋಡಿ ಸರ್, ಇಲ್ಲಿ ಮಂಜು ಸರ್. ನೋಡ್ತಾ ಇದ್ದೀನಿ ನೋಡಿ ಹೆಂಗಿದೆ ಇದು. ಈ ಗಾಡಿಗೆ ಮಾತ್ರ ಅಲ್ಲ, ಇದು ಜಿಮ್ಮಿಂಗ್ ಮಾತ್ರ. ಒಂದು ಛತ್ರಿ ಗಿತ್ರಿ ಎಲ್ಲ ಇಟ್ಕೊಬಿಡ್ಬೋದು. ಅಲ್ಲ, ಇದು ನಮ್ ಗಾಡಿಗೂ ಆಗುತ್ತೆ ಅಂತ ಕಾಣುತ್ತೆ. ಇದು ಸ್ಪೆಷಲಿ ಮೇಡ್ ಫಾರ್ ಜಿಮ್ನಿ. ನಿಮ್ ಗಾಡಿದಕ್ಕೆ ಏನಾದ್ರೂ ಡಿಸೈನ್ ಮಾಡಿದ್ರೆ ಆಗತ್ತೆ. ಜಿಮ್ನಿಗೆ ಬಿಟ್ಟು ಜಿಮ್ನಿಗೆ ಅಂತ ಬಿಟ್ಟಿದ್ದು ಯಾವುದಕ್ಕೂ ಇಲ್ಲ. ಫ್ರೆಂಡ್ಸ್, ಈಗ ನಾನು ಮತ್ತೆ ನನ್ನ ತಮ್ಮರಾಜ ಎಲ್ಲಾರು ಸೇರಿ ನವೀನ್ ಬ್ರೋ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಮತ್ತೆ ಅವರು ಮತ್ತೆ ತಿಮ್ಮರಾಜ. ತಿಮ್ಮ ಅಲ್ಲ, ತಮ್ಮ. ಒಂದ್ ವಾರ ಆಯ್ತು ಮಿಸ್ ಮಾಡ್ಕೊಂಡು. ಒಂಥರ ಹೆಂಗೆ ಅಂದ್ರೆ ಬಾಂಡಿಗೆ ಬರೋ ತರ ಹೋಗಿದೆ ನಮ್ಮ ಇಬ್ಬರದ್ದು, ಪರ್ಟಿಕ್ಯುಲರ್ಲಿ ನಮ್ಮಿಬ್ಬರದ್ದು ಮಾತ್ರ. ನಿಮ್ಗೆ ಯಾಕಂದ್ರೆ ವಿಡಿಯೋ ನಮ್ಗೆ ಬರಲ್ಲ. ಸರಿ, ನವೀನ್ ಸರ್ ಮನೆಗೆ ಹೋಗ್ತಾ ಇದೀವಿ. ನವೀನ್ ಸರ್ದು ಮುಂದೆ ಹೋಗ್ತಾ ಇದೆ. ಅವರು ಕಿರಣ್ ಸರ್ ಗಾಡಿ ಓಡಿಸ್ತಾ ಇದಾರೆ. ನಾನು ಅದಕ್ಕೆ ಅವ್ರ ಗಾಡಿನಲ್ಲಿ ಇವರು ಚಂದ್ರು ಕಾರ್ ತಗೊಂಡ್ರು. ನವೀನ್ ಸರ್ ಇವ್ರದ್ದು ಕಾರ್ ಅಲ್ಲೇ ನಿಲ್ಸಿದೀವಿ. ಅದಕ್ಕೆ ನಾನು ನಮ್ ತಮ್ಮನ್ ಗಾಡಿ ಎತ್ಕೊಂಡು ಇವಾಗ ನವೀನ್ ಅವ್ರ ಮನೆಗೆ ಹೋಗಿ ಅಲ್ಲಿ ಮಧ್ಯಾಹ್ನ ಊಟ ಮತ್ತೆ ಅವ್ರ ತೋಟ ಎಲ್ಲ ನೋಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಹೆಂಗ ಅನ್ನಿಸ್ತಾ ಇದೆ ತಮ್ಮಜಿ? ಸೂಪರ್ ಅನ್ನೋದಕ್ಕಿಂತ ಮೆಮೊರೀಸ್ ಇದೆಲ್ಲ. ಸಡನ್ ಆಗಿ ಎಲ್ರು ಬಿಡಕ್ ಆಗಲ್ಲ, ಮರೆಯಕ್ ಆಗಲ್ಲ. ಇನ್ನು ಗುಂಗು ನೇಪಾಳ ಗುಂಗಲ್ಲೇ ಇದೀವಿ. ಬಾಡಿ ಮಾತ್ರ ಮನೇಲಿದೆ. ಮೆಮೊರೀಸ್ ಎಲ್ಲ ನೇಪಾಳಲ್ಲ ಇದೆ. ಅದೊಂಥರ ಖುಷಿ. ಸರಿ ಫ್ರೆಂಡ್ಸ್, ಓಕೆ, ನೆಕ್ಸ್ಟ್ ಅಪ್ಡೇಟ್ ಏನಿದೆ ನಾನು ನವೀನ್ ಸರ್ ಮನೆ ಎಲ್ಲ ತೋರಿಸ್ತೀನಿ. ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ನೋಡೋಣ. ಓಕೆ, ಬಾಯ್. ಇಲ್ಲಿ ನಾನು ಮಂಡ್ಯದಲ್ಲಿ ಒಂದು ಗಮನಿಸಿದ್ದೆ, ನನ್ನ ಹತ್ರ ನಾಗಲೇ ಕಿರಣ್ ಅವರು ಗಾಡಿನಲ್ಲೂ ಕೂಡ ನಾವು ಬಂದಾಗ ನಾವು ಒಂದು ಗಮನಿಸ್ತೋ, ಮಂಡ್ಯ ಹೆಂಗಾಗಿದೆ ಅಂದ್ರೆ ಒಂಥರ ಮೊದ್ಲು ನೋಡೋದಕ್ಕೆ ಒಂಥರ ತುಂಬಾನೇ ಚೆನ್ನಾಗಿತ್ತು. ಬಟ್ ಇವಾಗೆಲ್ಲ ಬರೇ ಬ್ಯಾನರಿಸಮ್ ಆಗೋಗಿದೆ. ಬರೀ ಎಲ್ಲಿ ನೋಡಿದ್ರು ಬ್ಯಾನರ್. ನೀವು ಗಮನಿಸ್ತಾರೆ ಏನಾಗುತ್ತೆ, ಇವ್ರೇನೋ ಬರ್ತಾರೆ, ಇವರು ಆಡಂಬರಕ್ಕೆ ಇವ್ರು ಬ್ಯಾನರ್ ಹಾಕೋತಾರೆ, ಎಲ್ಲಾ ಮಾಡ್ತಾರೆ. ಒಳ್ಳೇದು, ಹಾಕೊಂಬಾರ್ದು ಅಂತ ನಾವೆಲ್ಲೂ ಹೇಳಲ್ಲ. ಓಕೆ, ಅವ್ರದ್ದು ಇದನ್ನ ಅವ್ರು ತೋರ್ಸ್ಕೊಳ್ಳೋದಕ್ಕೆ ಅವರು ಹಾಕೊಂತಾರೆ.
ಬಟ್ ಇದರಿಂದ ಏನಾಗುತ್ತೆ, ಅನಾಹುತಗಳು ತುಂಬಾ ಆಗತ್ತೆ. ನೋಡಿ, ಕೆಲವರು ಯಾವ ರೀತಿ ಹಾಕಿರ್ತಾರೆ ಅನ್ನೋದು ಕಷ್ಟ ಆಗುತ್ತೆ. ತೆಗಿಯೋದು ಇಲ್ಲ. ಮತ್ತೆ ಆಗಿದ ತಕ್ಷಣ ಬೇಗ ತೆಗಿಯೋದು ಇಲ್ಲ. ನೋಡಿ, ಅಪ್ಪಿತಪ್ಪಿ ಏನಾದ್ರು ಒಂದು ಬ್ಯಾನರ್, ಒಬ್ಬ 2 ವೀಲರ್ ಓಡಿಸ್ತಾ ಇರ್ತಾರೆ, ಹೆಣ್ಮಕ್ಳು ಓಡಿಸ್ತಾ ಇರ್ತಾರೆ, ಗಂಡು ಎಲ್ಲಾರು ಮಕ್ಳು ಓಡಿಸ್ತಾ ಇರ್ತಾರೆ ಗಾಡಿ. ಯಾರದೇ ಮಕ್ಕಳಾದ್ರೂ ಕೂಡ ನಮ್ಮ ಮಕ್ಕಳಿದ್ದ ಹಾಗೇನೆ ಏನಾದ್ರೂ ಬಿದ್ದು, ಗಾಡಿನಲ್ಲಿ ಬಿದ್ದು, ಅದೇನಾರು ಅವ್ರು ಯಾರ ಮೇಲಾರು ಬಿದ್ದು ಬ್ಯಾಲೆನ್ಸ್ ತಪ್ಪಿ ಏನಾರು ಹೆಚ್ಚು ಕಡಿಮೆ ಆದ್ರೆ ಯಾರು ಆನ್ಸರಬಲ್ ಇದಕ್ಕೆ? ಏನಕ್ಕಂದ್ರೆ ಇದೊಂದು ಏನಂದ್ರೆ ತುಂಬಾ ಇಂಪಾರ್ಟೆಂಟ್. ಇದು ಬ್ಯಾನರ್ನೇ ಬ್ಯಾನ್ ಮಾಡ್ಬಿಡ್ಬೇಕಿದು. ಏನಕ್ಕಂದ್ರೆ ಫ್ರಾಂಕ್ ಆಗಿ ಹೇಳ್ತೀವಿ, ಬ್ಯಾನರ್ನೇ ಬ್ಯಾನ್ ಮಾಡ್ಬೇಕಿದು. ಯಾವ್ಯಾವ್ದು ಬ್ಯಾನ್ ಮಾಡೋದಲ್ಲ, ಇದನ್ನ ಫಸ್ಟ್ ಬ್ಯಾನ್ ಮಾಡ್ಬೇಕು. ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗ್ತದೆ. ಆಯ್ತು, ಹಾಕಾದ್ಮೇಲೆ ತೆಗಿಯಲ್ಲ, ಅದೇ ತೇಲಾಡಿ ಬೀಳ್ಬೇಕದು. ಇದು ನವೀನ್ ಸರ್ದು ತೋಟ. ಇದು ಅದ್ರ ಬಗ್ಗೆ ಏನಿದೆ, ಇದು ರೇಷ್ಮೆ, ಇದ್ರ ಬಗ್ಗೆ ಏನಿದೆ ಮಾಹಿತಿ ಎಲ್ಲ ಬಂದು. ಇದು ಲೀಸ್, ನಾನು ಇದರ ಲೀಸ್ ಮಾಡಿದ್ದೀನಿ 10 years. ನಾನ್ ಡೆವಲಪ್ ಮಾಡಿದೆ. ಇದು 10 ವರ್ಷಕ್ಕೆ ಲೀಸಿಗೆ ತಗೊಂಡಿರೋದು. ಇದು ಬಂದು ಇಲ್ಲಿಂದ ಇದ್ರ ಕಟಾವು ಏನೋ ಮಾಡಿ ಇದೆ ಮುಂದೆ ಏನೋ ಅಂತ, ಮುಂದೆ ಅವ್ರದ್ದು ಫ್ಯಾಕ್ಟ್ರಿ ಇದೆ ಅಂತ ಅಲ್ಲಿಂದ ಅದೆಲ್ಲ ಅವ್ರು ತಗೊಂಡು ಮುಂದೆ ಮಾಡ್ತಾರೆ. ಮುಂದೆ ಬಂದು ಡ್ರಿಪ್ ಇರಿಗೇಷನ್ ನೋಡಿ, ಪ್ರತಿಯೊಂದು ಎಲ್ಲ ನೀಟಾಗಿ ಇದು ಮಾಡಿದ್ದಾರೆ. ಒಂದ್ ಬೋರು, ಅದು ಗ್ಯಾಪ್ ಹೊಡಿತಾರೆ, ಅದೊಂದು ಬೋರು 1.5 ಇಂಚ್ ಐತೆ ಅದ್ರಲ್ಲಿ. 10 ಎಕರೆಗೆ ಸಾಕಾಗಲ್ಲ, ಬಟ್ ಒಂದ್ 4 ಎಕರೆಗೆ 1.5 ಇಂಚ್ ಸಾಕು. ಆದಾಯ ಎಷ್ಟಿದೆ ಸರ್ ಇದು? ಇವ್ರು ಮಾತ್ರ ಡ್ರಿಪ್ಪಿಂಗ್ ಇರಿಗೇಷನ್ಗೆ ಒಂದು 15 ಅಡಿ ಇರ್ಬೋದು, ಜಾಸ್ತಿ ಏನಿಲ್ಲ. ಏನಕ್ಕೆ ಈ ತರ ನ್ಯಾಚುರಲ್ ಬಾವಿ ಮಾಡಿರೋದು? ಇದು ಆಲ್ರೆಡಿ ಬಾವಿ ಇತ್ತಲ್ಲಿ, ಮೊದಲೇ ಇತ್ತು. ಆದ್ರೆ ನಾನು ಅದನ್ನ ಸ್ವಲ್ಪ ರೆಡಿ ಮಾಡ್ಕೊಂಡೆ. ಆಮೇಲೆ ಇದು ನೀರು ಕುಡಿಯಲ್ಲ. ಇದು ಇವ್ರು ದೊರೆಯಣ ಅಂತ ಅಣ್ಣ, ಆದರ್ಶನ ಇವ್ರು ದೊರೆಯಣ ಅಂತ ಇಡೀ ನಮ್ಮ ತೋಟನ ಕಂಪ್ಲೀಟ್ ಮೇಂಟೈನ್ ಮಾಡೋದು ಇವ್ರೆ. ನಂದೊಂದು 30 ಎಕರೆ ವ್ಯವಸಾಯ ನಡೆಯುತ್ತೆ. A to Z 30 ಎಕರೆ ವ್ಯವಸಾಯ ಮೇಂಟೈನ್ ಮಾಡೋದು ಇವ್ರೆ. ಬೆಳಿಗ್ಗೆ ಒಂದು 6-6:30 ಬಂದರೆ ಸಂಜೆ 6:30-7 ಗಂಟೆ ಆಗುತ್ತೆ. ಒಂದು 35-40 ಜನ ಕಾರ್ಮಿಕರು ಬರ್ತಾರೆ. ಅವರೆಲ್ಲರೂ ಅವ್ರವ್ರ ಊರಿಂದ ಕರ್ಕೊಂಡ್ಬಂದು ಅವ್ರವ್ರ ಮನೆಗೆ ಬಿಟ್ಬಿಟ್ಟು ಇಂಥದ್ದು ಗೊಬ್ಬರ ಹಾಕ್ತಾ ಇರ್ತಾರೆ. ನೀರಾವರಿ ಮಾಡೋರು ನೀರಾವರಿ ಮಾಡ್ತಾ ಇರ್ತಾರೆ. ಮತ್ತು ಕೆಮಿಕಲ್ ಫರ್ಟಿಲೈಸರ್ ಹಾಕೋರು, ಔಷಧಿ ಹೊಡೆಯೋರು, ಸೆಪರೇಟ್ ಟೀಮ್ಗಳು. ಮತ್ತು ಸೊಪ್ಪು ಕೊಯ್ದು ಚಾಕಿ ಸೆಂಟರ್ ಕಳಿಸ್ತಾರಲ್ಲ, ಅದನ್ನೆಲ್ಲನೂ ಬೇರೆ ಬೇರೆ ಗ್ರೂಪ್ ಮಾಡ್ಬಿಟ್ಟು ಹುಡುಗರಿಗೆಲ್ಲ ಹೇಳ್ಬಿಟ್ಟು ಏಯಿಂದ ಗಂಟೆ ಇವರೇ ಮಾಡೋದು. ಈಗ ನಾವು ಫ್ರೆಂಡ್ಸ್ ನೋಡಿ, ಇದೆ ಇವಾಗ ಎಂಟ್ರಿ ಬಂದು ಮನೆ ಇಷ್ಟು ಮಾಡ್ಬೇಕು ಮಾಡೋದು. ಯಾವ್ದಪ್ಪ ಯಾವುದು ಮೇಲ್ಗಡೆ ಇದೇ ಸಮುಖಿತ್ತು. ನಮ್ಮ ತಾಯಿ ಬಂದ್ಬಿಟ್ಟು ಇಷ್ಟು ದೊಡ್ಡ ಮನೆ ತಗೊಂಡು ಮೆಟ್ಲೆ ಮಾಡಲಿಲ್ಲ ಅಂತ ಹೇಳಿದ್ರು. ಮೆಟ್ಲು ಮಾಡಕ್ಕೆ ಏನು ಮಾಡಬೇಕು? ಹೈಟ್ ಮಾಡಬೇಕು, ಕೆಳಗಡೆ ಮಾಡಬೇಕು. ಆಗ ನನ್ನ ಫ್ರೆಂಡು, ನಮ್ಮ ಹುಡುಗ ಇದ್ದಾನೆ ಪ್ರಭಾಕರ್, ನನ್ನ ಬ್ರದರ್, ಅವನು ಬಂದ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಕತ್ತರಿಸಿ ನೀಟಾಗಿ ಕಟ್ ಮಾಡಿ ಒಂದು 100 ಟ್ರ್ಯಾಕ್ಟರ್ ಆಚೆ ಕಳಿಸ್ಬಿಡ. ಮಾವಿನ ತೋತಪುರಿ ಕಾಯಿ ನೋಡಿ. ಆಮೇಲೆ ಏನು ಮಾಡ್ದ, ಇಡೀ ಮನೇಲಿ ಇದು ಬಿಡುತ್ತಲ್ಲ ವಾಟರ್ ನೀರು, ಅದೆಲ್ಲ ಹೋಗಿ ಆ ಪೈಪಲ್ಲಿ ಎತ್ತಿಟ್ಟ. ಮೇಲುಕೋಟೆ ಮುಖ್ಯ ರಸ್ತೆ, ಮೇಲುಕೋಟೆ 12 ಮಂಡ್ಯ ಈ ಕಡೆ 3 ಮಾಡ್ತಾ ಇದ್ದೀನಿ ಅವ್ರ ಮನೆ ಒಳಗಡೆ. ಓಕೆ, ಬುದ್ಧ ಇದು ಮಾಡಿ ಪೋಸ್ಟ್ ಮನೆ ತೇಜವಧೆ ಮಾಡೋದು ಹೀಗೆ ಮಾಡ್ಬೇಕು ಮನುಷ್ಯನ. ಇಡೀ ಕರ್ನಾಟಕನೇ ಸಾಕ್ಷಿ ಆಯ್ತದಲ್ಲಪ್ಪ ಈ ಚಾಲೆಂಜ್ಗೆ. ಸರ್ ಚೆನ್ನಾಗಿದೆ ಸರ್, ಖುಷಿ ಆಯ್ತು ನಮ್ಗೆ. ಈ ಜಾಗ ನೋಡಿ ಎಲ್ಲಿ ಖುಷಿ ಆಯ್ತು. ಥ್ಯಾಂಕ್ ಯು. ಪ್ರಸನ್ನ ಮನೆ ಕಳ್ಕೊಂಡಾದ್ಮೇಲೆ ಹೌದು, ಊಟ ಆದ್ಮೇಲೆ ಏನ್ ಮಾಡ್ತಾರೆ ಮನುಷ್ಯ? ಅದೇ ಮಾಡ್ಬೇಕು. ರಘು ಮೇಲ್ ಬೈಕೆ ವಿಚಾರಿಸ್ತಿದ್ರು. ಪಠಾಣ್ ದರ್ಬಾರ್ಸ್ಕೋರ್ ಇಲ್ಲ, ಬತ್ಪುರ್ ದರ್ಬಾರ್ಸ್ಕೋರ್. ನಿಮ್ ಜಗತ್ ಮಾಡಿರೋ ಪೇಂಟಿಂಗ್ ಇದು. ಅವ್ನು ತುಂಬಾ ದೊಡ್ಡ ಭಕ್ತರು ನೀವ್ ಹೇಳಿದ್ರಲ್ಲ, ಭಕ್ತರು ನೀವ್ ಹೇಳಿದ್ರಿ ನೀವು. ಹೇಳಿಲ್ವಾ? ಲಾಸ್ಟ್ ಟೈಮ್ ಹೋದಾಗ ನಾವೆಲ್ಲರೂ ನಮ್ಮ ವಾಸು, ನಮ್ಮ ಸಂತೋಷ್, ಪ್ರತಿಯೊಬ್ರು ತಂದ್ವಿ. ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ ಅವತ್ತು. ಆಮೇಲೆ ನಾನು ಈಗ ತಂದ್ರು ನಮ್ಮ ಮನೆ ಎಲ್ಲಿ ಜಾಗ ಯಾವಾಗ ಸರ್ ಇದ
ಅದು ನಿಮ್ಮೊಂದು ಮಜಾ ಗೊತ್ತಣ್ಣ, ನಾನು ಮನೆ ಕಟ್ಟಿದ್ನಲ್ಲ 4 ತಿಂಗಳು ಗೃಹಪ್ರವೇಶ ಮಾಡಲಿಲ್ಲ, ಎಲ್ಲ ಸೆಟಪ್ ಮಾಡಿದೆ. ಒಂದು ನಾನು ವಾಸ ಮಾಡಕ್ ಶುರು ಮಾಡಿದೆ, ಆಮೇಲೆ ಗೃಹಪ್ರವೇಶ ಶುರು ಮಾಡಿದೆ. ಸರ್ ಯಾವಾಗ ಇದು ಲೋಕಪ್ಪ ಏನು ಆಗಲ್ಲ, ಏನು ಇನ್ನು ಬಿದ್ದೋಗ್ಬಿಡ್ತೀರಿ ಜಾಗ ಇಲ್ಲ. ಕಿರಣ್ ಅಲ್ಲಿ ನೋಡಿ, ನೀವೇನೋ ಹೇಳೋ ಲೋಕಪವನಿ ಸಿನಿಮಾಸ್ ಯಾವಾಗ ಪ್ರೊಡಕ್ಷನ್ ಶುರು? ನಾವು ಪ್ರೊಡ್ಯೂಸರ್ಸ್ ಹೌದು, ಅದರ ಫಿನಾನ್ಷಿಯರ್ಸ್ ಅಲ್ಲ, ನಾವು ಕ್ರಿಯೇಟಿವ್ ಪ್ರೊಡ್ಯೂಸರ್ಸ್. ಹಂಗೆ ಅದೀಗ ಕಾಲಭೈರವ ಪ್ರೊಡಕ್ಷನ್ಸ್ ಅಲ್ಲಿ ಇಲ್ಲಿ ಬರ್ತಾ ಇದ್ದಂಗೆ ಈಗ ಸಿನಿಮಾ ಇದು ತಗೊಳ್ತಾ ಇದೆ. ಯಾಕೆ ಅಂತಂದ್ರೆ ನಾವು ಇವಾಗ ಹೋಮ್ ಥಿಯೇಟರ್ ಇದೊಂದು ಆನ್ ಮಾಡಿ ಅದು ತೋರಿಸಿ ಸರ್, ಯಾವ ಸರ್ ಸಿನಿಮಾ ಹಿಡಿದ್ರಲ್ಲ. ಬಟ್ ಅದು ನಿಮಗೆ 100% ಆಗುತ್ತೆ. 28 ನಿಮಿಷ ಸ್ಪೆಂಡ್ ಮಾಡ್ತೀರಾ? ಅಮ್ಮ ಏನಕ್ಕೆ? ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಶೋ ರೀಲ್ ಮಾಡಿದ್ದಾರೆ, 28 ನಿಮಿಷ ಆಗುತ್ತೆ, ಮಾಡ್ತೀರಾ? ಮಾಡ್ತೀನಿ. ಅದು ನಿಮ್ಮ ಸಮಯ 4:30. ಏನು ಇಲ್ಲ ಬೇಡ, 28 ನಿಮಿಷ ಏನು 5 ಗಂಟೆ ಆಯ್ತದ ಅಷ್ಟೇ, ಟೀ ಕುಡಿದು ಹೊರಡಿ ಅಲ್ವಾ? ಆಯ್ತು. ಆ ನಂತರ ಈಗಲೇ ಒಂದು 10 ಆಗೈತೆ ಸರ್. ಇದು ಟೋಟಲ್ ಒಂದು 15 ಲಕ್ಷ. ಒಳ್ಳೆ ಜಾಗ ಕೂತ್ಕೊಂಡು ಎಣ್ಣೆ ಕುಡ್ಕೊಂಡು ಮೇಕಪ್ ಮಾಡ್ಕೊಳ್ಳೋರು. ಅಲ್ಲ ಮೇಕಪ್ ಮಾಡೋದಕ್ಕೂ ಮರಯ ಎಲ್ಲಿ ಎಣ್ಣೆ ಅನ್ನೋದೇ ಅಂತ ಹೋಗ್ತಿದ್ವಿ ನಾವು. ಫ್ರೆಂಡ್ಸ್, ಟ್ರಾವೆಲ್ ಕನ್ನಡಿಗ ಏನಂದ್ರೆ ಇವತ್ತು ನಾವು ಬೆಂಗಳೂರು ಬಂದು 1 ವಾರ ಆಯ್ತು. 1 ವಾರ ಆದ್ಮೇಲೆ ಎಲ್ಲರೂ ಒಂದ್ಸರಿ ಮೀಟ್ ಮಾಡೋಣ ಅನ್ಕೊಂಡು, ಕಿರಣ್ ಸರ್ ಇರ್ಬೋದವ್ರಿಗೂ ಪ್ರತಿಯೊಬ್ಬರು ಎಲ್ಲರೂ ಅವ್ರದೇ ಆದಂತ ಒಂದು ಕಮಿಟ್ಮೆಂಟ್ ಎಲ್ಲರದ್ದು ಇದ್ದೇ ಇರುತ್ತೆ. ಬಟ್ ಅವ್ರದ್ದು ಒಂದು ಟೈಮ್ ಕೊಟ್ಕೊಂಡು ನಮಗೋಸ್ಕರ ಪ್ರತಿಯೊಬ್ಬರು ಬಂದು ನಾವಿರಕ್ಕೆ ರಘು ಅವ್ರು ಇರ್ಬೋದು, ಆದರ್ಶ್ ಸರ್ ಇರ್ಬೋದು, ಚಂದ್ರು ಅವರು, ಮತ್ತೆ ಚಂದ್ರು ಸರ್ ಮತ್ತೆ ಇವತ್ತು ನವೀನ್ ಸರ್ ಅವ್ರ ಮನೆಗೆ ಊಟಕ್ಕೆ ಕರೆದೆ. ವಂಡರ್ಫುಲ್ ಊಟ ಆರ್ಗನೈಸ್ ಮಾಡಿದ್ರು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಚಂದ್ರು ಸರ್ ಮನೆಗೆ, ಮಧ್ಯಾಹ್ನ ಊಟ ಬಂದು ನವೀನ್ ಸರ್ ಮಾಡಿದ್ದು ಅಲ್ಟಿಮೇಟ್ ಆಗಿತ್ತು. ನವೀನ್ ಸರ್, ಕಿರಣ್ ಸರ್ ಹೆಂಗ ಅನ್ನಿಸ್ತು ನಿಮ್ಗೆ? ನನಗೆ ಖುಷಿ ಆಯ್ತು, ನಾವೆಲ್ಲರೂ ಮತ್ತೆ ಒಟ್ಟಿಗೆ ಸೇರಿ. ಅಂದ್ರೆ ಏನು ನೋಡಿ, ನಾವು ಹೋಗಕ್ ಆಗಿಲ್ಲ, ನಾವ್ ಬೇಜಾರಿದ್ರು ಅದನ್ನ ದಾಟಿ ನಾವು ಮತ್ತೆ ಎಲ್ಲಾರು ಒಂದ್ ಕಡೆ ಕೂಡಿ ಈ ಕ್ವಾಲಿಟಿ ಡೇ ಇವತ್ತೇನಿತ್ತು ಸಂಡೇ ಅದ್ಭುತವಾಗಿ ಸ್ಪೆಂಡ್ ಮಾಡಿದ್ವಿ. ಏನಾಗುತ್ತೆ, ನಾವು ಅನ್ಕೊಂಡು ಎಲ್ಲಿ ಹೋಗ್ಬೇಕಂತ ನಾವು 100 ಕಿಲೋಮೀಟರ್ ನಾವು ದಾಟ್ಬೇಕು ಅಂತ ಅನ್ಕೊಂಡಿದ್ದು. ಬಟ್ ನಾವು ರೀಚ್ ಆಗಿದ್ದು 90 ಕಿಲೋಮೀಟರ್. ಓಕೆ, ಆ 90 ಕಿಲೋಮೀಟರ್ ನಾವ್ ಇದ್ದಿದ್ದು 6 ಜನ. ಒಂದೊಂದು ಮೂಮೆಂಟ್ ಕೂಡ ಅಲ್ಟಿಮೇಟ್ ಆಗಿ ನಾವ್ ಎಂಜಾಯ್ ಮಾಡಿದ್ದು. ರ್ಯಾಪ್ ಚೆನ್ನಾಗಿರೋದಕ್ಕೋಸ್ಕರ ಇಲ್ಲಿ ಒಬ್ರು ಏನಾಗುತ್ತೆ, ಆರ್ಗನೈಸೇಷನ್ ಅನ್ನೋದಕ್ಕೆ ಎಲ್ಲ ಒಂದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ನಾವು ಆ ರೀಚ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಈ ಕಮ್ಯುನಿಟಿ ಏನಿದೆ, ಈ ಫ್ಯಾಮಿಲಿ ಅಂತ ನಾನು ಏನ್ ಹೇಳ್ತೀನಿ, ಅದು ತುಂಬಾ ಇಂಪಾರ್ಟೆಂಟ್. ಅದು ಪ್ರತಿಯೊಬ್ರು ಕೂಡ ನಾವಿಲ್ಲಿ ಸೇರಿದ್ದಿರ್ಬೋದು, ಮುಂದೆ ಒಂದು ಬಾಂಡಿಂಗ್ ಇಲ್ಲೇ ಇರೋದಿರ್ಬೋದು, ಮುಂದೆ ಪ್ಲಾನಿಂಗ್ಸ್ ಇರ್ಬೋದು. ಇವ್ ನೋಡಿ, ಕ್ಲೀನ್ ಆಗಿ ನವೀನ್ ಸರ್ ಹೇಳ್ದಾಗೆ ನಾವು ವಾರಕ್ಕೆ ಒಂದ್ಸರಿನೋ ಅಥವಾ 10 ಡೇಸ್ ಒಂದ್ಸರಿ, ಅಟ್ಲೀಸ್ಟ್ ತಿಂಗ್ಳಿಗೆ ಒಂದ್ಸರಿನೋ ಅಥವಾ 2 ಮಂತ್ಸ್ ಒಂದ್ಸರಿ ನಾವು ಪ್ಲಾನ್ ಮಾಡಿದಾಗ, ತಿಂಗ್ಳಿಗೆ ಒಂದ್ಸರಿ 2 ತಿಂಗ್ಳಿಗೆ ಒಂದ್ಸರಿ ಪ್ಲಾನ್ ಮಾಡಿದಾಗ ಏನಾಗುತ್ತೆ, ಅಲ್ಟಿಮೇಟ್ ಒಂದು ಮೀಟಪ್ ಪಾಯಿಂಟ್ ಮಾಡೋಣ ಅನ್ಬಿಟ್ಟು ಎಲ್ಲ ಟೂರ್ ಆರ್ಗನೈಸ್ ಮಾಡ್ತಾರೆ. ಬಟ್ ಏನಂದ್ರೆ ತಿರ್ಗಾ ಮೀಟಪ್ ಇರಲ್ಲ. ಬಟ್ ಇದು ಕಿತ್ತಾಡಿ ಅಡ್ವೆಂಚರ್ ಏನಿದೆ, ಇದು ಸತಾಯಿಷಿ ಆಗ್ಲಿ ಅಂತ ಅಂದ್ರೆ ನನಗೇನ್ ಅನ್ಸುತ್ತೆ ಗೊತ್ತಾ, ಫಸ್ಟ್ ಬ್ಯಾಚ್ ಶುರು ಆಯ್ತಲ್ಲ, ಇದೆಲ್ಲೂ ಲೈಕ್ ಒಂಥರ ನನ್ನಿಂದ ಆಗಿರ್ಬೋದು ಅಥವಾ ನಿಮ್ಮಿಂದನೂ ಆಗಿರ್ಬೋದು, ಯಾವ್ದು ಬಿಸ್ನೆಸ್ ಆಂಗಲ್ ಅಲ್ಲಿ ಹೋಗ್ಲಿಲ್ಲ. ಇದೊಂಥರ ಎಲ್ರು ಒಂದ್ ಟ್ರಾನ್ಸ್ಪರೆಂಟ್ ನೀವು ಅನ್ಕೊಂಡ್ರಿ, ಆದ್ರೆ ಅದು ಫ್ರೆಂಡ್ಶಿಪ್ ಆಗಿ ಎಂಡ್ ಆಗೋಯ್ತು ಅಷ್ಟೇ. ನಿಮ್ಗೆ ಅನಿಸ್ತು? ನನಗೆ ಏನನ್ನಿಸ್ತು, ನವೀನ್ ಸರ್? ಇಲ್ಲ ಸರ್, ಫ್ಯಾಂಟಾಸ್ಟಿಕ್ ಆಗಿತ್ತು. ನನಗೆ ಜರ್ನಿ ಹೊಸದಲ್ಲ. ನಾನು ನಮ್ ಚಂದ್ರು, ನಮ್ ಪ್ರಸನ್ನ ಎಲ್ಲ ಸಾಕಷ್ಟು ಸುತ್ತಿದೀವಿ. ಆದ್ರೆ ಇದು ಒಂಥರ ಬೇರೆ ತರ ಹೊಸ ಅನುಭವ ಕೊಡ್ತದೆ. ಆಮೇಲೆ ನಾವ್ ಜನರಲಿ ಏನ್ ಮಾಡ್ತಿದ್ವಿ ಅಂದ್ರೆ, ನಾವು ಸಮಾನಾಸಕ್ತರು ವರ್ಷಗಟ್ಲೆಯಿಂದ ನಾವು ಕೆಲವೇ ಜನ, ನಮ್ ಚಂದ್ರ, ಪ್ರಸನ್ನ, ನಮ್ ಸಂತೋಷ್, ನಮ್ ವಾಸು, ನಮ್ ಕಿರಣಗೆರೆ ಸತೀಶ, ಈ ತರ ಸ್ಪೆಸಿಫಿಕ್ ಆಗಿ ಒಂದಷ್ಟು ಜನಗಳೇ ಓಡಾಡ್ತಿದ್ದೋ. ಈಗ ಸ್ವಲ್ಪ ಬೇರೆ ಟೀಮ್ ಜೊತೆ ಓಡಾಡತಕ್ಕ ಒಂದು ಇದು ಬೆಳೀತು. ಆಮೇಲೆ ನಾವು ನಮಗೆ ಕಂಫರ್ಟಬಲ್ ಆಗಿರೋ ಜೊತೆ ಓಡಾಡೋ ಹ್ಯಾಬಿಟ್ ಬೆಳೆಸ್ಕೊಂಡಿದ್ದು.
ಈಗ ನಾವು ಓಡಾಡೋ ಎಲ್ಲಾರ ಜೊತೆ ಕಂಫರ್ಟಬಲ್ ಆಗಿರ್ಬೇಕು ಅಂತ ಭಾವನೆ ಬಂದಿದೆ. ಈಗ ಹೆಂಗಾಗಿದೆ ಸರ್, ನಮ್ಗೆ ಟ್ರಾವೆಲ್ ಮಾಡ್ತಾ 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 ನಾವ್ ಎಲ್ಲರ ಜೊತೆ ಕಂಫರ್ಟ್ ಆಗಿ ಇರ್ಬೇಕು ಅನ್ನೋದು ಕಲ್ತ್ಬಿಟ್ಟಿದೀವಿ. ನನಗೆ ಅನಿಸ್ತಾ ಇದೆ, ನಾನ್ ಇಷ್ಟು ಮಾಡಿರೋದೆಲ್ಲ ಬರೀ ಸೋಲೋನೆ, ಬಟ್ ನಾನ್ ಇಷ್ಟು ಮಿಂಗಲ್ ಆಯ್ತೀನಿ ಅನ್ನೋದು ಸೋಲೋನು ತುಂಬಾ ಒಳ್ಳೇದು, ಅದು ಮನುಷ್ಯನಿಗೆ ಸ್ಟ್ರೆಂತ್ ಕೊಡುತ್ತೆ. ಅದಾದ್ಮೇಲೆ ಕಮ್ಯುನಿಟಿ ಟ್ರಾವೆಲ್ ಮಾಡೋದು ಒಳ್ಳೇದು. ಒಳ್ಳೇದು. ಚಂದ್ರ ಸರ್, ಚಂದ್ರೋಣ ನಿಮ್ಮ ಅಭಿಪ್ರಾಯ? ನನಗ್ ತುಂಬಾ ಇಷ್ಟ ಆಯ್ತು. ಮತ್ತೆ ಒಂದು ಯಾವ್ದೇ ಟ್ರಿಪ್ ಮಾಡಿದ್ರು ನಾವು ಒಂದು 2 ಮೆಂಬರ್ಸ್ ಅಷ್ಟೇ ಕಾರಲ್ಲಿ ಮಾಡಕ್ ಆಗೋದು. ಈ ತರ ಲಾಂಗ್ ತುಂಬಾ ಶಾರ್ಟ್ ಇದ್ರೆ 4 ಜನ ಹೋದ್ರೆ ಹೊರತು. ಹೌದು, ಅದೊಂದು ಪಾಯಿಂಟ್ ಇದ್ ಮಾಡ್ಬೋದು. ಆಮೇಲೆ ಮೊದಲೇನೆ ಟ್ರಿಪ್ ನಮ್ಗೆ ಹೊರೆ ಆಗಬಾರ್ದು, ಅದೇ ತರ ಪ್ಲಾನ್ ಮಾಡ್ಕೋಬೇಕು. ಟ್ರಿಪ್ ಅಂತ ಬಜೆಟ್ ನ ಮೊದಲೇ ಡಿಸೈಡ್ ಮಾಡ್ಬೇಕು. ನೀವು ಬೈ ಡಿಫಾಲ್ಟ್ ಪ್ರತಿ ತಿಂಗಳು ಟ್ರಿಪ್ ಅಂತ ಬಜೆಟ್ ನ ಹಾಕ್ತಾನೆ ಇರಬೇಕು. ಅದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಹೊಟ್ಟೋಗ್ಬೇಕು. ಒಂದ್ 500 ಬೇಡಪ್ಪ, ಅಪ್ ಅಂಡ್ ಡೌನ್ 1000 ಕಿಲೋಮೀಟರ್ ಆದ್ರೆ 4 ಜನ ಒಂದು ಕಾರು, ಅಪ್ ಅಂಡ್ ಡೌನ್ 2,000 ಕಿಲೋಮೀಟರ್ ಜಾಸ್ತಿ ಆದ್ರೆ ಇಬ್ರು ಒಂದು ಕಾರ್. ಕರೆಕ್ಟ್, ಪರ್ಫೆಕ್ಟ್. ಅದೇ ಸರ್. ಓಕೆ, ಎಲ್ಲ ಸೂಪರ್ ಆಗಿತ್ತು. ಎಲ್ಲ ಸೈಲೆಂಟ್. ಅಜಿತ್, ನಿನ್ಗೇನ್ ಅನ್ನಿಸ್ತಾ ಹೇಳು? ಯಾಕೆಂದ್ರೆ ಅಜಿತ್ಗೆ ನನ್ ಬಗ್ಗೆ ಚೆನ್ನಾಗ್ ಗೊತ್ತು. ನಾನು ಅಜಿತ್ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮಾರು ನೆಗೆಟಿವ್ ಇಟ್ಕೊಂಡು ಓಡಾಡಿದ್ವಿ. ಈಗ ನಿನ್ಗೆ ಹೆಂಗ್ ಅನಿಸ್ತಾ ಇದೆ ಅಂದ್ರೆ ನಾನು ಬರ್ತಿರೋ ರೀತಿ ಅಥವಾ ಖುಷಿ ಆಗ್ತಿದೆ. ಟೀಮ್ ನೋಡಿ ಹೆಂಗ್ ಅನಿಸ್ತು ನಿಂಗೆ? ಮೆಚರ್ಡ್, ಮತ್ತೆ ಫಸ್ಟ್ ಬ್ಯಾಚ್ ಸಕ್ಸಸ್ಫುಲ್ ಆಗಿ ಸಾರ್ಟೆಡ್, ಏನು ಇಶ್ಯೂ ಇರಲಿಲ್ಲ. Yes. ಎಲ್ಲಾದ್ರೂ ಕಂಪ್ಲೀಟ್ ಆಗಿ ಮೇನ್ ಆಗಿ ಅದೇ ಇಂಪಾರ್ಟೆಂಟ್. ಎಲ್ಲದೇ ದೇವರ ಆಶೀರ್ವಾದ. ಬಂದಿದೆ ಒಂದು ಫ್ರೆಂಡ್, ಹೊಸ ಫ್ರೆಂಡ್. ಈಗ ಅಪ್ಡೇಟ್ ಏನಿದೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.